ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಸಿಎಂ ರಾಜೀನಾಮೆ ಅನ್ನೋದೆಲ್ಲ ಊಹಾಪೋಹ ಅಂತಿದ್ದಾರೆ ಎಂಬಿ ಪಾಟೀಲ್. ಸಿಎಂ ರಾಜೀನಾಮೆ ಪ್ರಶ್ನೆಯೇ ಉದ್ಭವ ಆಗಲ್ಲ ಅನ್ನೋದು ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕೆಸಿ ವೇಣುಗೋಪಾಲ್ ಅವರು ಏನ್ ಹೇಳಿದ್ರಲ್ಲ ಅದೇ ಅಂತಿಮ. ರಾಜ್ಯಸಭೆ ಎಂಎಲ್ಸಿ ಚುನಾವಣೆ ಅದರ ಬಗ್ಗೆ ಮಾತ್ರ ನಿನ್ನೆ ಚರ್ಚೆಯಾಗಿದೆ, ಬೇರೆಯದ್ದೆಲ್ಲ ಊಹಾಪೋಹ ಅಂತಲೇ ಈಗಲೂ ಹೇಳ್ತಿದ್ದಾರೆ ಸಚಿವ ಎಂಬಿ ಪಾಟೀಲ್. ಬೆಂಗಳೂರಲ್ಲಿ ಮಾತನಾಡಿದ್ರು ಮಿನಿಸ್ಟರ್. ನಿನ್ನೆ ಯಾವುದೇ ರೀತಿಯಲ್ಲೂ ಕೂಡ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ ಹೈಕಮಾಂಡ್ ನಾಯಕರು, ಅದರಂತೆ ಈಗ ಎಂಬಿ ಪಾಟೀಲ್ ಕೂಡ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಕೂಡ ಕೆಸಿ ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಅಫಿಷಿಯಲ್ ಸ್ಟೇಟ್ಮೆಂಟ್ ಬೈ ಕೆಸಿ ವೇಣುಗೋಪಾಲ್ that the discussions were held for Rajya Sabha and council elections. No other matter has been discussed. ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಆರ್ಗನೈಸೇಷನ್ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಮ್ಮ AICC ಜನರಲ್ ಸೆಕ್ರೆಟರಿ ಅವರು, ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ನೀವೆಲ್ಲ ಪಬ್ಲಿಕ್ ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಮಾಡಿದ್ದೀವಿ. ಅದೇನು ಹೇಳಿದ್ದಾರೆ ಅಂದರೆ, ಅವತ್ತು ನಾವು ಕರೆಸಿರುವಂಥದ್ದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವ ವಿಚಾರಕ್ಕೂ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು ಸರ್ ಹೇಳಿದ್ದಾರೆ. ಅಂಡ್ ದಟ್ ಈಸ್ ದ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ದೇನು, ಅವ್ರು ಏನು ಹೇಳಿದಾರೆ ನಿಮಗೆ? ಬೇರೆ ಯಾವ ವಿಚಾರಗಳು ಚರ್ಚೆ ಆಗಿಲ್ಲ, ಕೇವಲ ರಾಜ್ಯ ಸಭೆ ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳು ಚರ್ಚೆ ಆಗಿದೆ. ಬೇರೆ ಯಾವ ಚೂರು ಏನು ಅಲ್ಲಿ ಇಲ್ಲಿ ಏನೇನೋ ಊಹಾಪೋಹ ನಡೆದು ಅಂಥದ್ದು ಯಾವುದೂ ಇಲ್ಲ ಅಂತೇಳಿ ನಿನ್ನೆ ಕೆಸಿ ವೇಣುಗೋಪಾಲ್ ಅವರು ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ.